ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವಿಡಿಯೋ ತುಂಬ ಲೇಟ್ ಆಯಿತು, ತುಂಬ ದಿವಸ ಆದಮೇಲೆ ಮಾಡ್ತಾಯಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರಲ್ಲಿರುವಂಥ ಲಾಲ್ಬಾಗ್ಗೆ. ಸೊ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಥವಾ ಲಾಲ್ಬಾಗ್ ಉದ್ಯಾನವನ ಸುಮಾರು 200 ವರ್ಷಗಳು ಅಂದರೆ 2 ಶತಮಾನದ್ದು ಇತಿಹಾಸ ಹೊಂದಿದೆ. ಸೊ ಇದನ್ನು ಫಸ್ಟಲ್ಲಿ ಹೈದರ್ ಅಲಿ ಅವರು ಮಾಡಬೇಕಂತ ಸ್ಟಾರ್ಟ್ ಮಾಡ್ತಾರೆ 18ನೇ ಸೆಂಚುರಿಯಲ್ಲಿ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ರೂ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಮತ್ತು ಅವ್ರ ಮಗ ಟಿಪ್ಪು ಸುಲ್ತಾನ್ ಅವರು ಕಂಪ್ಲೀಟ್ ಮಾಡ್ತಾರೆ ಇದರ ಕನ್ಸ್ಟ್ರಕ್ಷನ್. ಲಾಲ್ಬಾಗ್ನ 18ನೇ ಶತಮಾನದಲ್ಲಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದಾದಮೇಲೆ 10 ವರ್ಷಗಳ ನಂತರ ಇಲ್ಲಿ ಹುಲ್ಲಿನ ಮೇಲೆ ಗಡಿಯಾರನ ಮಾಡ್ತಾರೆ. ಸೊ ಅದೇನೇ ಕ್ಲಾಕ್ ಆನ್ ದ ಲಾನ್ ಅಂತಾರೆ, ಹುಲ್ಲಿನ ಮೇಲೆ ಗಡಿಯಾರ. ಸೊ ಮ್ಯಾನ್ಯುವಲ್ ಆಗಿ ಎಲ್ಲ ತೆಗೆದುಬಿಟ್ಟು ಒಂದು ದೊಡ್ಡ ಕೈನೂ ಗಡಿಯಾರದ ಕೈಗಳನ್ನು ಹಾಕ್ಸ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಗಡಿಯಾರ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಕುದುರೆ ಮೇಲೆ ಕುಳಿತಿರುವಂತಹ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆ ಕಾಣಿಸುತ್ತದೆ. ಇವರು ಮೈಸೂರು ಸಂಸ್ಥಾನದ ಮಹಾರಾಜರು. ಸೊ ಇಲ್ಲಿ ಲಾಲ್ಬಾಗಲ್ಲಿ ಇನ್ನೊಂದು ಒಳ್ಳೆ ಪ್ಲೇಸ್ ಬಂದಿದೆ. ಸೊ ಯೂಶಲಾಗಿ ನೀವು ಎಷ್ಟು ಹಳೆಯದ ಮರನ ನೋಡಿರ್ತೀರ ಹೇಳಿ, ಅಂದರೆ ತುಂಬ ಏಜ್ಡ್, ಅಂದರೆ ಮೋಸ್ಟ್ಲಿ 20 ವರ್ಷ ಇಲ್ಲ 50 ವರ್ಷ 100 ವರ್ಷದ್ದು ಮರನ ನೋಡಿರ್ಬೋದು. ಬಟ್ ಇಲ್ಲಿ ಒಂದು ಪಳೆಯುಳಿಕೆ ಅಂದರೆ ಫಾಸಿಲ್ ಇದೆ ಒಂದು ಮರದ್ದು. ಆ ಮರ ಬಂದುಬಿಟ್ಟು 20 ಮಿಲಿಯನ್ ಇಯರ್ಸ್ ಬ್ಯಾಕ್ ಅಂತೆ ಇರೋದು. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ವರ್ಷ. 20 ಮಿಲಿಯನ್ ಇಯರ್ಸ್ ಬ್ಯಾಕ್ ಇರುವಂಥ ಮರದ್ದು ಅವಶೇಷ ಇಲ್ಲಿದೆ. ಸೊ ಇಲ್ಲಿ ಕಾಣ್ತಾ ಇರೋ ಮರ 20 ಮಿಲಿಯನ್ ವರ್ಷದ ಹಳೆಯದು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಮರ ಪಳೆಯುಳಿಕೆ. ಈ ಮರ ಪಳೆಯುಳಿಕೆಯು ರಾಷ್ಟ್ರೀಯ ಪಳೆಯುಳಿಕೆ ಉದ್ಯಾನವನ ತಿರುವಕ್ಕರೈ, ದಕ್ಷಿಣ ಕಾರ್ಟಲ್ ಜಿಲ್ಲೆ, ತಮಿಳುನಾಡಿನಿಂದ ಸಂಗ್ರಹಿಸಲ್ಪಟ್ಟಿದೆ. ಇದು ಸುಮಾರು 20 ಮಿಲಿಯನ್ ವರ್ಷದ ಹಳೆಯದೆಂದು ತಿಳಿಯಲಾಗಿದೆ. ಇದೊಂದು ಶೈಲಿ ಕೈತ ಕೋನಿಫರಸ್ ಮರದ ಬುಡವಾಗಿದೆ ಅಂತ. ಮತ್ತು ಇದೇ ಥರದ್ದು ನಮಗೆ ಇನ್ನೂ ಎಲ್ಲೆಲ್ಲಿದೆ ಅಂದರೆ ಇಲ್ಲಿ ಮದ್ರಾಸಲ್ಲಿರುವಂಥ ಗಿಂಡಿಯಲ್ಲಿ, ಮತ್ತು ಕೇರಳದ ನಿಸರ್ಗ ಇತಿಹಾಸ ಸಂಗ್ರಹಾಲಯ ಅಂತ, ಮತ್ತು ಹೈದರಾಬಾದಲ್ಲಿ ಹಾಗೂ ದೆಹಲಿಯಲ್ಲಿ ಕೂಡ ಇದೆ ಅಂತೆ. ಸೊ ಸೂಪರ್ ಅಲ್ವಾ, 20 ಮಿಲಿಯನ್ ವರ್ಷದ ಹಳೆಯದು. ಸೂಪರ್ ಗುರು. 20 ಮಿಲಿಯನ್ ವರ್ಷದ ಹಳೆಯ ಬುಡ ನೋಡಿದ್ರಲ್ಲ, ಅದ್ರ ಪಕ್ಕನೇ ಒಂದು ಹಳೆಯದಾದ ಒಂದು ಆಕ್ವೇರಿಯಂ ಇದೆ, ಮೀನಿನ ಸಂಗ್ರಹಾಲಯ. ಬಟ್ ಅದು ಪ್ರೆಸೆಂಟ್ಲಿ ವರ್ಕಿಂಗಲ್ಲಿಲ್ಲ. ಸೊ ಬಟ್ ಆದರೂ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೊರಗಡೆಯಿಂದ ಬಿಲ್ಡಿಂಗ್ ಮಾತ್ರ. ಇಲ್ಲಿ ಕಾಣ್ತಿದ್ದೇನಾ, ಇದೇನೇ ಆಕ್ವೇರಿಯಮು ಹಳೆಯದು. ಸೊ ಪ್ರೆಸೆಂಟ್ ಇದರಲ್ಲೇನೂ ಮೀನುಗಳು ಏನೂ ಇಲ್ಲ. ಸೊ ಕ್ಲೋಸ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಏನಿಲ್ಲ ಇದ್ರದ್ದು. ಸೊ ಆದರೂ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಇದೇನೆ ಟೋಪಿಯಾರಿ ಗಾರ್ಡನ್. ಇದೇನಿದೆ, ಇದೇನೆ ಸೊ ಈ ಟೋಪಿಯಾರಿ ಗಾರ್ಡನ್ನಲ್ಲಿ ಮರಗಳನ್ನ ವಿಧವಾದ ಡಿಸೈನ್ಗಳಲ್ಲಿ ಕಟ್ ಮಾಡಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಬೋನ್ಸಾಯಿ ಮರ ಕೂಡ ಇದೆ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ಡಿಸೈನ್ಸ್ ಕೂಡ ಇರುತ್ತೆ. ಹಾಯ್. ಇದೆಲ್ಲ ನೋಡಿ, ಇದೇನೆ ಸೂಪರ್ ಗುರು, ತುಂಬ ಚೆನ್ನಾಗಿ ಸಖತ್ತಾಗಿದೆ. ಸೊ ಲಾಲ್ಬಾಗ್ದು ಮೀನಿಂಗ್ ಗೊತ್ತಾ ನಿಮಗೆ? ಸೊ ಬಾಗ್ ಅಂದರೆ ಹಿಂದೂಸ್ತಾನಿ ಫಾರ್ ಗಾರ್ಡನ್ ಅಂತೆ. ಸೊ ಅಂದರೆ ಉದ್ಯಾನವನಗೋಸ್ಕರ ಇರುವಂಥ ಹಿಂದೂಸ್ತಾನಿ. ಮತ್ತು ಲಾಲ್ ಬಗ್ಗೆ 2 ಥರ ಹೇಳ್ತಾರೆ. ಲಾಲ್ ಅಂದರೆ ಕೆಂಪು ಆಗುತ್ತೆ, ಮತ್ತು ಇನ್ನೊಂದು ನಮ್ಮ ಪ್ರೀತಿಯ ಅಂತ. ಸೊ ನಾನು ಅಂದ್ಕೊತೀನಿ ಪ್ರೀತಿಯ ಹಿಂದೂಸ್ತಾನಿ ಉದ್ಯಾನವನಗೋಸ್ಕರ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇದು ತುಂಬ ಹಳೆಯದಾದಂಥ ಮರ. ಇದು ಸ್ಪೆಷಲ್ ಇದೆ ಅನಿಸುತ್ತೆ, ನೋಡೋಣ.
ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋವಂಥದ್ದು ಬಂದುಬಿಟ್ಟು ಬಿಳಿ ಬುರುಗದ ಮರ ಅಂತ ಹೇಳಿಬಿಟ್ಟು. ಈ ಮರ ಆಲ್ಮೋಸ್ಟ್ 200 ವರ್ಷದ ಹಳೆಯದಾಗಿದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ನ ಕೊಡ್ತೀನಿ ಮರ ಹತ್ರ ಹೋದ್ಮೇಲೆ. ಸೊ ಇದು ಬಿಳಿ ಬುರುಗದ ಮರ ಅಂತ ಹೇಳ್ಬಿಟ್ಟು. ಈ ಮರ 25ರಿಂದ 30 ಮೀಟರ್ ಉದ್ದ ಬೆಳೆಯುತ್ತೆ ಮತ್ತು ಇದು ವಸಂತ ಋತುವಿನಲ್ಲಿ ಮಾತ್ರ ಹೂಗಳನ್ನ ಬಿಡುತ್ತೆ. ಮತ್ತು ಈ ಮರದ ಒಂದು ವಿಶೇಷ ಏನಂದರೆ ಎಲೆಗಳು 5ರಿಂದ 7 ಎಲೆ ಇರುತ್ತೆ ಎಲೆ ಲೀಫ್ಲೆಟ್ಟಲ್ಲಿ, ಮತ್ತು 5 ದಳ ಇರುವಂಥ ಹೂವನ್ನು ಬಿಡುತ್ತೆ. ಮತ್ತು ಇದರಿಂದ ಬರುವಂಥ ಕಾಯಿಯಿಂದ ಕಾಟನ್ನ ಅಂದರೆ ಸಿಲ್ಕ್ನ ಉತ್ಪಾದನೆ ಮಾಡಿಬಿಟ್ಟು ಅದನ್ನು ದಿಂಬಿಗಳು ಹಾಸಿಗೆಗಳು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸೊ ಈಗ ನಾವು ವಾಚ್ ಟವರ್ ಹತ್ರ ಹೋಗ್ತಾ ಇದ್ದೀವಿ. ಹೇ ಯಾರು ನೀವು ಜಂಪ್ ಹೊಡಿತಿದ್ದೀರಾ? ಸೊ ಇದೇ ವಾಚ್ ಟವರ್. ಸೊ ಹಿಂದೆ ನಮ್ಮ ಟ್ರಾಫಿಕ್ ಎಲ್ಲ ಇದೆ. ಇದು ವಾಚ್ ಟವರು. ಹಳೆ ಕಾಲದಲ್ಲಿ ಯಾರಾದರೂ ಸೈನಿಕರು ಅಥವಾ ಸೆಕ್ಯೂರಿಟಿ ಅವರು ಇಲ್ಲಿಂದ ಇದ್ದು ಹೊರಗಡೆಯಿಂದ ಯಾರು ಬರ್ತಾರೆ ಏನು ಅಂತ ನೋಡ್ಕೋತಾ ಇದ್ದಿತ್ತು. ನಾನು ಆ್ಯಕ್ಚುಲಿ ವೀಕ್ ಡೇಯಲ್ಲಿ ಬಂದಿದ್ದೀನಿ, ಅಂದರೆ ಇವತ್ತು ಬುಧವಾರ ಬಂದಿದ್ದೀನಿ. ಸೊ ಅದಕ್ಕೆ ಜನ ತುಂಬ ಕಡಿಮೆ ಇದ್ದಾರೆ. ಅದೇ ನೀವು ವೀಕೆಂಡಲ್ಲಿ ಬಂದಿದ್ದೀರ ಅಂದರೆ ಗೊತ್ತಲ್ಲ, ಫುಲ್ಲು ಕ್ರೌಡ್ ಇರುತ್ತೆ, ಯಾರೇನು ಮಾಡೋಕ್ಕಾಗಲ್ಲ. ಇದೇ ನೋಡ್ರಪ್ಪ ಲಾಲ್ಬಾಗ್ ಕೆರೆ. ಸಂಕನ್ ಗಾರ್ಡನ್ ಏನಿದು? ಸೊ ಸಂಕನ್ ಗಾರ್ಡನಲ್ಲಿ ಇವೆಲ್ಲ ಇದಾವೆ ಗಿಡ. ಏನೇನು ಗಿಡಗಳಿದಾವಣ್ಣ ಇಲ್ಲಿ ಒಳಗಡೆ? ಲಾಲ್ಬಾಗಲ್ಲಿ ಏನಪ್ಪ ಅಂದರೆ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ ಒಂದು ವಾರ ಫ್ಲವರ್ ಶೋಸ್ನ ನಡೆಸ್ತಾರೆ. ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಯಾರು ಮಿಸ್ ಮಾಡಿದ್ರೆ ವಿಸಿಟ್ ಮಾಡಿ. ಇಫ್ ಪಾಸಿಬಲ್ ನಾನು ಕೂಡ ಟ್ರೈ ಮಾಡ್ತೀನಿ ಯಾವುದಾದ್ರೂ ಒಂದು ವೀಡಿಯೋ ಮಾಡೋದಕ್ಕೆ. ಸೊ ಈ ಮರ ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ಒಂದು ಸ್ಪೆಷಾಲಿಟಿ ಇದೆ. ಏನು ಅಂದರೆ ಎಲ್ಲೋಯ್ತು? ಓಕೆ, ಇಲ್ಲಿ ನೋಡಿ, ಏನಿದೆ ನೋಡಿದ್ರಾ? ಹೆಜ್ಜೇನು ಅಂತ ಇದು ತುಂಬ ಇದ್ದಾವೆ ಮರ, ತುಂಬ ಅಲ್ಲೆಲ್ಲಿ ಕಟ್ಟಿದ್ದಾವೆ. ಮೋಸ್ಟ್ಲಿ ಝೂಮ್ ಮಾಡಿರೋದಕ್ಕೆ ಸರಿಯಾಗಿ ಕಾಣಿಸಲ್ಲ ನೋಡಿ, ಅವು ಹೆಜ್ಜೇನು. ಈ ಲಾಲ್ಬಾಗ್ದು ಬ್ರೀಫ್ ಹಿಸ್ಟ್ರಿ ಹೇಳಬೇಕು ಅಂದರೆ ತುಂಬ ದೊಡ್ಡದಿದೆ, ನನಗೆ ನೆನಪಿರಲ್ಲ ಅಂತ ಹೇಳ್ಬಿಟ್ಟು ಸೊ ಬರ್ಕೊಂಬಂದಿದ್ದೀನಿ. ಸೊ ನಾನು ಹೇಳ್ತೀನಿ ಏನಿದೆ ಅಂತ. ಸೊ 1799 ಬ್ರಿಟಿಷ್ ಅವರು ಮೈಸೂರನ್ನ ಆಕ್ಯುಪೈ ಮಾಡಿದಾಗ ಸೊ ಅಲ್ಲಿರುವಂಥ ಯಾರು ಕಮಿಷ್ನರ್ ಮೇಜರ್ ಕಿಲ್ಬ್ರತ್ ವಾಗ್ ಅವ್ರನ್ನವರು ಕಂಟ್ರೋಲ್ ತೊಗೊತಾರೆ ಈ ಲಾಲ್ಬಾಗ್ನ. ಆಮೇಲೆ 1814 ಗೌರ್ಮೆಂಟ್ ಆಫ್ ಮೈಸೂರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಪವರ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ 1831 ಮೈಸೂರು ಕಮಿಷ್ನರ್ ಅವರು ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಸೊಸೈಟಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಮುನ್ರೋ ಅನ್ನೋರು. ಸೊ ಇವರೊಬ್ಬರು ಬಂದುಬಿಟ್ಟು ಆರ್ಮಿ ಆಫೀಸರ್ ಮತ್ತು ಬೊಟಾನಾಲಜಿಸ್ಟ್ ಅಂತಾರೆ, ಅಂದರೆ ಸಸ್ಯಶಾಸ್ತ್ರಜ್ಞರು ಹೇಳ್ತಾರೆ. ಸೊ ಅವರು ಬಂದುಬಿಟ್ಟು ಇವ್ರಿಗೆ ಆಗಿನ ಮೈಸೂರಿನ ಕಮಿಷ್ನರ್ ಆಗಿರುವಂತಹ ಮಾರ್ಕ್ ಕಬ್ಬನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ನಮಗೆ ಈ ಲಾಲ್ಬಾಗ್ನ ಕೊಡಿ, ನಾನು ಡೆವಲಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆಗ ಕಬ್ಬನ್ ಅವ್ರು ಕೂಡ ಈ ಲಾಲ್ಬಾಗ್ನ ಅವ್ರಿಗೆ ಸುಪರ್ತಿಗೆ ಬಿಟ್ಕೊಟ್ಟಾಗ ಇವರು ಯಾರು ಮುನ್ರೋ ಅನ್ನೋರು ಇದನ್ನ ಡೆವಲಪ್ ಮಾಡಿ ಬೇರೆ ಬೇರೆ ಕಡೆಯಿಂದ ಇರುವಂತಹ ಸಸ್ಯಗಳನ್ನ, ಪ್ಲ್ಯಾಂಟ್ಸ್ನ, ಮರ ಗಿಡಗಳನ್ನ ಅದನ್ನೆಲ್ಲ ತಂದು ಇಲ್ಲಿ ನೆಟ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಮತ್ತೇನಾಗುತ್ತೆ ಅಂದರೆ 1842 ಈ ಸೊಸೈಟಿ ಸ್ಥಾಪನೆ ಮಾಡಿದ್ರಲ್ಲ, ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೊಸೈಟಿ, ಇದು ಡಿಸಾಲ್ವ್ ಆಗಿಬಿಡುತ್ತೆ. ಆಮೇಲೆ 10 ವರ್ಷ ಯಾರು ಇದನ್ನು ಲಾಲ್ಬಾಗ್ ಬಗ್ಗೆ ಯಾರೂ
ಮ್ಯಾನೇಜ್ಮೆಂಟ್ ಇರಲ್ಲ, ಮ್ಯಾನೇಜ್ ಮಾಡಲ್ಲ. ಸೊ ಅದಾದಮೇಲೆ 1855ರಲ್ಲಿ ಹ್ಯೂಜ್ ಕೆಲಿಗ್ರಾನ್ ಅನ್ನೋರು ಬೊಟಾನಿಕಲ್ ಅಡ್ವೈಸರ್ ಆಗಿ ನೇಮಕಗೊಳ್ತಾರೆ ಮೈಸೂರು ಸ್ಟೇಟ್ಗೆ, ಮೈಸೂರು ಗೌರ್ಮೆಂಟ್ಗೆ. ಸೊ ಅವ್ರು ಮತ್ತೆ ಇದನ್ನು ಜೀರ್ಣೋದ್ಧಾರ ಅಥವಾ ಪುನರುದ್ಧಾರ ಏನು ಹೇಳ್ತೀವಿ ಅದು ಮಾಡ್ತಾರೆ. ಸೊ ತುಂಬ ಡೆವಲಪ್ ಮಾಡಿ, ಸೊ ಇವತ್ತೊಂದು ದಿವಸ ಏನು ಎಲ್ಲರೂ ಹೆಮ್ಮೆ ಪಡುವಂಥ ಲಾಲ್ಬಾಗು ನಮ್ಮ ಕರ್ನಾಟಕದಲ್ಲಿದೆ. 1890-91 ಈ ಟೈಮಲ್ಲಿ ಲಾಲ್ಬಾಗಲ್ಲಿರುವಂಥ ಗ್ಲಾಸ್ ಹೌಸ್ನ ಕೂಡ ನಿರ್ಮಾಣ ಮಾಡ್ತಾರೆ. ಸೊ ಇಷ್ಟು ಬ್ರೀಫ್ ಹಿಸ್ಟ್ರಿ ಲಾಲ್ಬಾಗ್ದು. ಆಮೇಲೆಯಿಂದ ಸೇಮ್ ಬಂದವರೆಲ್ಲ ನೀಟಾಗಿ ನೋಡ್ಕೊಂಡು ಬಂದಿದ್ದಾರೆ, ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಹೆಲ್ಪ್ ಆಗೋ ಥರ. ಸೊ ಲಾಲ್ಬಾಗಲ್ಲಿ ನಾವು ಒಟ್ಟು ವಿಸಿಟ್ ಮಾಡಲು ಆಲ್ಮೋಸ್ಟ್ 22 ಪ್ಲೇಸಸ್ ಇದೆ. ಸೊ ಎಲ್ಲಾದ್ರೂ ಬೈ ವಾಕು ನಡ್ಕೊಂಡೋಗಿ ನೋಡ್ತೀವಿ ಅಂದರೂ ನೋಡ್ಬೋದು. ಇಲ್ಲಾಂದರೆ ನಮಗೆ ಈ ಎಲೆಕ್ಟ್ರಿಕ್ ಕಾರುಗಳು ಬರ್ತಾವಲ್ಲ, ಏನು ಹೇಳಿ ಪಾರ್ಕ್ಗಳಲ್ಲಿ ಅಲ್ಲಿ ಇವ್ರನ್ನ ವಿಸಿಟರ್ಸ್ನ ಕರ್ಕೊಂಡು ಹೋಗೋತಾರೆ, ಆ ಥರದ್ದು ಕೂಡ ಇದೆ. ಮೋಸ್ಟ್ಲಿ ಅದು ಪೇಮೆಂಟ್ ಇರುತ್ತೆ ಅನಿಸುತ್ತೆ, ನಾನು ಟ್ರೈ ಮಾಡಲಿಲ್ಲ. ತುಂಬ ಚೆನ್ನಾಗಿದೆ. ಈಗ ತಾನೇ ಕೆರೆ ಮತ್ತು ಸಂಕನ್ ಗಾರ್ಡನ್ ಮುಗಿಸ್ಕೊಂಡು ಮೋಸ್ಟ್ಲಿ ನಾನು ನೆಕ್ಸ್ಟ್ ನಮಗೆ ಗ್ಲಾಸ್ ಹೌಸ್ ಸಿಗ್ಬೋದು ಅನಿಸುತ್ತೆ. ಸೊ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಪ್ಪ, ಮರದ ಪೊಟ್ರೆಗಳಲ್ಲಿ ಬಿಲ್ಲಗಳಲ್ಲಿ ಹಾವುಗಳಿರ್ತಾವಂತೆ. ಯಾರು ಬಂದವರು ಪೊಟ್ರೆಗಳಿಗೆ ಬಿಲ್ಲಗಳಿಗೆ ಹೋಗಬೇಡ್ರಿ, ಕಚ್ಚಿದ್ರೆ ಹಾಸ್ಪಿಟಲ್ಗೆ ಹೋಗಬೇಕು. ಅಲ್ಲ ಗುರು, ಏನು ಗಿಡ ಇದು, ಹಣ್ಣುಗಳು ಮಾತ್ರ ಕೆಂಪಿಗೆ ಸೂಪರಾಗಿದ್ದಾವೆ. ಈ ಸೈಡ್ ಕೂಡ ಇದೆ. ಹಾಂ, ಲೈಫಲ್ಲಿ ಈ ಥರ ಇರಬೇಕು ಗುರು. ಮರ ಕಡಿದ್ಬಿಟ್ರು ಇಳ್ಕೊಂಡು ಮೇಲೆ ಮತ್ತೆ ಚಿಗುರು ಹೊಡೆದಿದೆ. ಇನ್ನೇನು ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಬೇಕಾ? ಸೆಂಟರ್ ಆಫ್ ಅಟ್ರಾಕ್ಷನ್ ಆಫ್ ಲಾಲ್ಬಾಗ್, ಗಾಜಿನ ಮನೆಗೆ ಹಿಂಗೆ ಹೋಗ್ಬೇಕು. ಸೊ ಐ ಆಮ್ ಗೋಯಿಂಗ್ ಲೈಕ್ ದಿಸ್. ಹಾಂ, ಅರೆ ವಾಹ್, ಇಂಗ್ಲೀಷ್ ಕೂಡ ಚೆನ್ನಾಗಿ ಮಾತಾಡ್ತೀನಿ ನಾನು. ನೈಸ್. ಲಾಲ್ಬಾಗ್ ಏನಿದ್ರೂ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಚೆನ್ನಾಗಿರುತ್ತೆ, ಅಥವಾ ಫ್ಯಾಮ್ಲಿ ಜೊತೆ ಬರಬೇಕು. ಸೊ ನಂತರ ಒಬ್ಬೊಬ್ಬನೇ ಬಂದರೆ ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಚೆನ್ನಾಗಿದೆ. ನನ್ನ ಜೊತೆ ನೀವೆಲ್ಲ ಎಂಜಾಯ್ ಮಾಡ್ತೀರ, ಇನ್ನೇನು ಬೇಕು. ರೋಸ್ ಗಾರ್ಡನ್ ಹತ್ರ ಬಂದಿದ್ದೀವಿ. ಬ್ಯಾಡ್ ಲಕ್ ಏನಪ್ಪ ಅಂದರೆ ರೋಸ್ ಗಾರ್ಡನ್ನಲ್ಲಿ ಗಿಡಗಳು ಮಾತ್ರ ಇದ್ದಾವೆ, ಹೂಗಳು ಯಾವ ಹೂ ಬಿಟ್ಟಿಲ್ಲ. ನೋಡ್ಸ್ತೀನಿ ಆದರೂ. ರೋಸ್ ಗಾರ್ಡನ್ ವಿತ್ ರೋಸ್ ಪ್ಲ್ಯಾಂಟ್ ವಿತೌಟ್ ರೋಸಸ್, ಪ್ರೊಹಿಬಿಟೆಡ್ ಏರಿಯಾ. ದೇವ್ರೆ, ಇನ್ನೂ ಎಷ್ಟು ದೂರ ಇದೆ ಗುರು ಗಾಜಿನ ಮನೆ? ಅದೇ ಹೇಳಿದ್ದು ನಾನು. ಏನದು ವೆಹಿಕಲ್ ಅಲ್ಲಿ ಕಾಣಿಸ್ತಿದೆಯಾ? ಅದೇನೇ ವೆಹಿಕಲ್. ಸೊ ನೀವು ನಡೆಯೋಕ್ಕಾಗಿಲ್ಲ ಅಂದರೆ ಆ ವೆಹಿಕಲಲ್ಲಿ ನೀವು ಫುಲ್ಲು ಲಾಲ್ಬಾಗ್ ಫುಲ್ ರೌಂಡ್ ಆಗ್ಬೋದು. ಅದು ಪೇಯ್ಡ ಫ್ರೀ ಅಂತ ಗೊತ್ತಿಲ್ಲ, ಡಿಪೆಂಡ್ ಆಗುತ್ತೆ. ನೋಡ್ರಪ್ಪ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಗಾಜಿನ ಮನೆ ಹತ್ರಾಗೆ ಹೋಗೋಣ. ಸೊ ಲೋಟಸ್ ಫಾಂಡ್, ಇದು ಪಾಂಡ್ ಇದೆ. ಪಾಂಡಲ್ಲಿ ಲೋಟಸ್ ಇಲ್ಲ, ಬಟ್ ಓಕೆ, ಮೋಸ್ಟ್ಲಿ ಕ್ಲೀನ್ ಮಾಡಿರ್ಬೇಕನ್ಸುತ್ತೆ, ಮತ್ತೆ ಬೆಳೆಸ್ತಾರೆ. ನೋಡೋಣ. ಸೊ ಈ ಲೋಟಸ್ ಪಾಂಡ್ ಆಪೋಸಿಟ್ ನಮಗೆ ಏನಿದೆ, ಫಾಲ್ಸ್ ಇದೆ. ಸೀರಿಯಸ್ಲಿ ಈ ಥರದ್ದೊಂದು ಫಾಲ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದು ನನಗೆ ಮಾತ್ರ ಹೆವಿ ಸರ್ಪ್ರೈಸ್ ಗುರು. ಫಾಲ್ಸ್ ಅಲ್ಲ, ಬೆಂಗಳೂರಲ್ಲಿ ಹೆಂಗೆ ಬಂತು ಇಲ್ಲಿಂದ ಫಾಲ್ಸು ಅಂತ. ಏನೇ ಇರಲಿ, ಫಾಲ್ಸ್ ಮಾತ್ರ ಆಸಮ್. ಅದಕ್ಕೆ ಸಮಯ ಇದೆ ಅನಿಸುತ್ತೆ. ನಾನು ಲಕ್ಕಿ ಗುರು, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಫಾಲ್ಸ್ ನೋಡೋಕ್ಕೆ.
ಲಾಲ್ಬಾಗ್ ಮಾತ್ರ ಫುಲ್ ರೌಂಡ್ ಹೊಡೆದು ಸಾಕಾಗ್ಬಿಟ್ಟಿದೆ, ಕಾಲೆಲ್ಲ ನೋಡ್ತಿದೆ. ಬಟ್ ಓಕೆ, ಸೊ ಅಷ್ಟು ಮಾತ್ರ ಬೇಕಾಗುತ್ತೆ. ಹಾಂ, ಈಗ ನಾವು ಗಾಜಿನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬೇಗ ಸೊ ಇದೇನೆ ಗುರು ಗಾಜಿನ ಮನೆ. ಸೂಪರ್, ಫ್ಯಾಬ್ಯುಲಸ್, ಫ್ಯಾಂಟಾಸ್ಟಿಕ್, ಬೊಂಬಾಸ್ಟಿಕ್, ಏನು ಬೇಕಾದ್ರೆ ಹೇಳ್ಬೋದು. ಸೊ ಇಲ್ಲಿ ನಡೆಯುವಂಥ ಫ್ಲವರ್ ಶೋಸ್ ಎಲ್ಲ ಇದ್ರೊಳಗಡೆ ನಡೆಯುತ್ತೆ. ಲಾಲ್ಬಾಗಲ್ಲಿ ನೋಡಿದ್ದೆಲ್ಲ ಆಯಿತು. ಈಗ ಲಾಸ್ಟಿಗೆ ನಾವು ಕೆಂಪೇಗೌಡ ಗೋಪುರ ಅಂತ ಹೇಳ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ತೋರಿಸಿ ನಿಮಗೆ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕೆಂಪೇಗೌಡ ಗೋಪುರ. ಕೆಂಪೇಗೌಡ ಗೋಪುರದಿಂದ ವ್ಯೂ. ನೋಡಿ ಮರ ಎಷ್ಟು ಚೆನ್ನಾಗಿದೆ. ಮರದಲ್ಲೇ ಮಾಡಿರುವಂಥ ಕೆತ್ತನೆಗಳು. ಇಲ್ಲಿ ನನ್ನಿಂದ ಕಾಣಿಸ್ತಿದೆ ಅಲ್ಲ, ಅದು ಕಮಲ ಜಾತ ಬುದ್ಧ ಅಂತ ಹೇಳ್ಬಿಟ್ಟು 200 ವರ್ಷಗಳ ಹಳೆಯ ನೀಲಗಿರಿ ಮರದಿಂದ ಮಾಡಿರೋದು. ಮರನ ಬೆಳೆಸಿ ಕಟ್ ಮಾಡಿ, ಅಥವಾ ಆದಷ್ಟು ಕದೇ ಕಟ್ಟಾಗಿರೋದು ಕೂಡ ಇರ್ಬೋದು. ಬಟ್ ಆ ಮರದಲ್ಲಿ ಬುದ್ಧನ ಕೆತ್ತನೆ ಮಾಡಿದ್ದಾರೆ. ಸೊ ಇಷ್ಟ ಆಗಿತ್ತು ಗುರು ಇವತ್ತಿನ ವೀಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರದ ವೀಡಿಯೋಸ್ ನಾನು ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.